ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ. N9 ಪ್ರಾಪರ್ಟೀಸ್ಗೆ ಸ್ವಾಗತ. ಈಗ ನೀವು ಇಲ್ಲಿ ನೋಡ್ತಾ ಇರೋದಂತೂ ಪ್ರಾಪರ್ಟಿ JP ನಗರ 8th ಫೇಸ್ 2nd ಬ್ಲಾಕ್ ಅಲ್ಲಿ ಇರೋದು. ಮೆಜರಿಂಗ್ ಬಂದು 2030 ಈಸ್ಟ್ ಫೇಸಿಂಗ್. ನೀವು ನೋಡ್ತಾ ಇರೋಂಥ ಗೇಟ್ ಬಂದು MS ಬಿಲ್ಡಿಂಗು. ಒಂದ್ ಕಡೆ ಕಾರ್ ಪಾರ್ಕಿಂಗು, ಇನ್ನೊಂದ್ ಕಡೆಗೆ ನಾವು ಓಡಾಡೋಕೆ ದಾರಿ, ವಾಕಿಂಗ್ಗೆ ಮಾಡಿ ಕೇಸ್ಗೆ ಹೋಗೋದು. ಬನ್ನಿ ಒಳಗಡೆ ನೋಡೋಣ. ಇದು ಕಾರ್ ಪಾರ್ಕಿಂಗ್ ಇದೆ, ತುಂಬಾ ವಿಶಾಲವಾಗಿ ದೊಡ್ಡದಾಗೆ ಮಾಡಿದ್ದಾರೆ. ಇಲ್ಲಿ 2 ಕಾರ್ ಪಾರ್ಕಿಂಗ್ ನೀವು ನಿಲ್ಲಿಸ್ಕೋಬಹುದು. ಸಾಕಷ್ಟು ಈ ಕಡೆ ನೀವು ನೋಡಿದ್ರೆ ಒಂದು 4 ರಿಂದ 5 ಟೂ ವೀಲರ್ ನಿಲ್ಲಿಸ್ಕೋಬಹುದು. ಇದು MS ಸೇಫ್ಟಿ ಪರ್ಪಸ್ ಗೇಟ್. ಬ್ಯಾಕ್ ಸೈಡ್ ಒಂದು 2 ಫೀಟ್ ಡಿಫರೆನ್ಸ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಮತ್ತೆ ಇದು ಗ್ಯಾಸ್ ಪ್ರಾವಿಷನ್ಗೆ ಕೊಟ್ಟಿರೋದು. ಇದು ಫ್ಲೋರಿಂಗ್ ಬಂತು ಆಂಟಿಸ್ಕಿಡ್. ಇಲ್ಲಿ ಮೇಲೆ ನೀವು ನೋಡೋ ತರ POP ಇದು ವಾಲ್ ಸೀಲಿಂಗ್ಗಳು ಮಾಡಿದ್ದಾರೆ. ಎಲ್ಲ ಕಡೆ ಪಾಯಿಂಟ್ಸ್ ಇದೆ, ಲೈಟ್ಗಳು ಹಾಕ್ಬೇಕು, ಹಾಕೊಡ್ತಾರೆ. ಮತ್ತೆ ಇದು ಸಂಪು ಅರೌಂಡ್ 10,000 ಲೀಟರ್ ಕೆಪಾಸಿಟಿ ಇದೆ ಇದು. ಈ ಕಡೆ ಹಾಗೆ ಬಂದೆ ಅಂದ್ರೆ ನೀವು ಇಲ್ಲಿ ಬೋರ್ವೆಲ್ ಪಾಯಿಂಟ್ ಹಾಕಿದ್ದಾರೆ. ಮತ್ತೆ ಆ ಕಡೆಗೆ ಕಾವೇರಿ ಪಾಯಿಂಟ್ ಮೀಟ್ ಹಾಕಿ ಕೊಡ್ತಾರೆ. ಮತ್ತೆ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಹಾಗೆ ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋದು ಇದು ಫ್ಲೋರಿಂಗ್ ಬಂದು ಲಪೋತ್ರ ಸ್ಕಿಡ್ ಮತ್ತೆ ಇದು ಸ್ಟೇನ್ಲೆಸ್ ಸ್ಟೀಲ್ ರೇಲಿಂಗ್ಸ್. ಹಾಗೆ ಬನ್ನಿ. ಇಲ್ಲಿ ಅಷ್ಟೇ ತುಂಬಾ ಚೆನ್ನಾಗಿ ಪೇಂಟಿಂಗು, ಸ್ಕ್ರಾಚ್ ಪೇಂಟಿಂಗ್ ಅಂತಾರೆ. ಇದರಲ್ಲೂ ಎಲಿವೇಶನ್ ಫ್ರಂಟ್ ನೀವು ಬಂದಿರುವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಇದು ಮೇಲೆ ಕೂಡ ವುಡನ್ ಸೀಲಿಂಗ್ ಮಾಡಿದ್ದಾರೆ, ಕಂಪ್ಲೀಟ್ POP ಇದು. ಹಾಗೆ ಒಂಚೂರು ಲೆಫ್ಟ್ ಅಲ್ಲಿ ನೋಡಿದ್ರೆ ಇದು ಇಟಾಲಿಯನ್ ಟೈಲ್ ಎಂಟ್ರೆನ್ಸ್. ಒಳ್ಳೆ ಆರ್ಕಿಟೆಕ್ಟ್ ಬಂದಿದ ತಕ್ಷಣನೇ ಒಂದು ಎಲಿಗೆಂಟ್ ವ್ಯೂ ನಿಮಗೆ ಕಾಣಿಸುತ್ತೆ. ಮತ್ತೆ ವೀಕ್ಷಕರೇ, ಇದು ಎಂಟ್ರೆನ್ಸ್. ವಾಸ್ಕಲ್ ಸೈಜ್ ಬಂದು 4x6. ಈ ಕಡೆ ಹಚ್ಚಿಂಗ್ ಗ್ಲಾಸು, ಇದರಲ್ಲೂ ಸಾಕಷ್ಟು ಒಳ್ಳೆ ಡಿಸೈನ್ ಮಾಡಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಇದು ಎಂಟ್ರೆನ್ಸ್, ನಾರ್ತ್ ಎಂಟ್ರೆನ್ಸ್ ಬರುತ್ತೆ. ಬಂದಿದ ತಕ್ಷಣ ನಿಮಗೆ ಸ್ಪೇಷಿಯಸ್ ಲಿವಿಂಗ್ ರೂಮ್ ಇದೆ, ಒಳ್ಳೆ ವೆಂಟಿಲೇಷನ್ ಇದೆ. ವೆಂಟಿಲೇಷನ್ಗೋಸ್ಕರ ನಿಮಗೆ 4 ಡೋರಿನ ವಿಂಡೋ ವಿತ್ ಟೀಕ್, ಕಂಪ್ಲೀಟ್ ವೆಂಟಿಲೇಷನ್ ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತೆ ನೀವು ನೋಡೋ ತರ ಸೀಲಿಂಗ್ ಕಂಪ್ಲೀಟ್ POP, ವುಡ್ ಮತ್ತೆ PVC 3 ಯೂಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಆರ್ಕಿಟೆಕ್ಟ್ ತರ ಮಾಡಿಕೊಟ್ಟಿದ್ದಾರೆ. ಇದನ್ನು ಬಹಳ ಎಲಿಗೆಂಟ್ ಆಗಿದೆ. ಹಾಗೆ ಇದಕ್ಕೆ ಬ್ಯಾಕ್ ಸೈಡ್ ಅಲ್ಲಿ ಕೂಡ ಸೇಮ್ ಸ್ಕ್ರಾಚ್ ಕಾರ್ಡ್ ಪೇಂಟ್ ತರ ಮಾಡಿದ್ದಾರೆ. ಬಹಳ ಚೆನ್ನಾಗಿದೆ. ಇದನ್ನು ಬಂದಿದ ತಕ್ಷಣ ವ್ಯೂ ತುಂಬಾ ಎಲಿಗೆಂಟ್ ಆಗಿ ಕಾಣುತ್ತೆ. ಇಲ್ಲಿ ನೀವು ಸೋಫಾ ಸೆಟ್, ಟೀಪಾಯ್ ಅದಕ್ಕೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತೆ ಇದು ಕ್ಯಾಬಿನೆಟ್, TV ಯೂನಿಟ್ ಕ್ಯಾಬಿನೆಟ್. ಇಲ್ಲಿ TV ಹಾಕೋಬಹುದು. ಇಲ್ಲಿ ಚಿಕ್ಕದಾಗ ಒಂದು ಸ್ಲಾಬ್ಸ್ ಕೊಟ್ಟಿದ್ದಾರೆ, ಇನ್ನು ಮಾಡ್ತಾರೆ. ಸ್ವಲ್ಪ ಶೋ ಐಟಮ್ಸ್ ಅಲ್ಲಿ ಇದು ಇಡ್ಬೋದು. ಪ್ರತಿಯೊಂದಕ್ಕೂ ನಿಮಗೆ ಕ್ಯಾಬಿನೆಟ್ಸ್ ಮಾಡಿದ್ದಾರೆ. TV ಯೂನಿಟ್ ವಿತ್ ಕ್ಯಾಬಿನೆಟ್ಸ್ ಇದೆ. ಸೊ ಹಾಗೆ ನೀವು ಮುಂದೆ ಬಂದ್ರೆ ಇದರಲ್ಲಿ 2030 ಮೆಜರ್ಮೆಂಟ್ ಅಲ್ಲಿ ಯಾರು ಸಾಮಾನ್ಯವಾಗಿ ಲಿಫ್ಟ್ ಮಾಡಿರಲ್ಲ, ಇದರಲ್ಲಿ ನಿಮ್ಗೆ ಲಿಫ್ಟ್ ಆಪ್ಷನ್ಸ್ ಇದೆ. ಹಾಗೆ ಒಳಗಡೆ ಬಂದ್ರೆ ನೀವು ಇದು ಕಿಚನ್ ಸೇಮ್ ಅಗೇನ್ ವಿತ್ ಫುಲ್ ಕ್ಯಾಬಿನೆಟ್ಸ್. ಮತ್ತೆ ಇದಕ್ಕೆ ಲೈಟಿಂಗ್ಸ್ ಕೊಟ್ಟಿದ್ದಾರೆ. ಹಾಗೆ ಇದು ಎಲ್ಲದಕ್ಕೂ ಕ್ಯಾಬಿನೆಟ್ಸ್ ಇದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಸಾಫ್ಟ್ ಆಗಿ ಲಾಕ್ ಆಗುತ್ತೆ ಇದು. ಎಲ್ಲ ಸ್ಟೋರೇಜ್ ಕೆಪಾಸಿಟಿ ಇದೆ ಮೇಲೆಲ್ಲ, ಕಂಪ್ಲೀಟ್ ಸ್ಟೋರೇಜ್. ಹಾಗೆ ಹಿಂಗ್ ಮುಂದೆ ಬಂದ್ರೆ ಇಲ್ಲಿ ಪೂಜಾ ರೂಮ್ ಮಾಡಿದ್ದಾರೆ. ಪೂಜಾ ರೂಮ್ ಚೆನ್ನಾಗಿ ಮಾಡಿದ್ದಾರೆ. ಕೆಳಗಡೆ ಗ್ರೆನೈಟ್ ಇದೆ, ಅದಕ್ಕೂ ಚಿಕ್ಕದಾಗ ಒಂದು ಪ್ರಾವಿಷನ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಒಳಗಡೆ ಬಂದು ವೈಟ್ ಕಲರ್ ಬ್ಯಾಕ್ ಗ್ರೌಂಡ್ ಟೈಲ್ಸ್ ಹಾಕವ್ರೆ. ಮೇಲೆ ಕೂಡ ಸೀಲಿಂಗ್ಸ್ POP ಸೀಲಿಂಗ್ ಮಾಡಿದ್ದಾರೆ. ಇಲ್ಲಿ ಒಂದಿಬ್ಬರು ಜನ ಕೂತ್ಕೊಳಕ್ಕೆ ಜಾಗ ಇದೆ. ಪೂಜೆ ವಿಶೇಷಗಳು ಏನನ್ನ ಆದ್ರೆ ಪ್ಲೆಂಟಿ ಆಫ್ ಸ್ಪೇಸ್ ಇದೆ. ಒಂದು 4 ಜನನ ಕೂರಿಸಿ ನೀವು ಅರ್ಶನ ಕುಂಕುಮ ಎಲ್ಲ ಕೊಡ್ಬೋದು. ಹಾಗೆ ಇದಕ್ಕೆ ನಿಮ್ಗೆ ಸ್ಟೋರೇಜ್ ಯುಟಿಲಿಟಿ ಒಂದು ಕಾಮನ್ ಬಾತ್ರೂಮ್ ಇದೆ.
ಬನ್ನಿ ವೀಕ್ಷಕರೇ, ಹಂಗೆ ಮೇಲ್ ಹೋಗೋಣ. ಇದು ಆಕ್ಚುಲಿ 4 BHK ಡೂಪ್ಲೆಕ್ಸ್ ಹೌಸ್. ಇದು ಕೂಡ ಅಷ್ಟೇ, ಟೈಲ್ಸ್ ಗ್ರಾನೈಟ್ ಹಾಕಿದ್ದಾರೆ ಸ್ಟೇರ್ ಕೇಸ್ಗೆ. ಮತ್ತೆ ಎಂಟ್ರನ್ಸ್ ಎಲ್ಲ ನೀವು ನೋಡ್ಬೋದು, ಒಳ್ಳೆ ವ್ಯೂ, ಬುದ್ಧ. ಇದ್ರ ಹಿಂದೆ ಕೂಡ ನಿಮಗೆ ಟೈಲ್ಸ್ ಅಲ್ಲಿ ಕೊಟ್ಟಿರುವಂತ ಡಿಸೈನ್, ಇದು ಬಹಳ ಚೆನ್ನಾಗಿರುತ್ತೆ. ಹಾಗೆ ಬನ್ನಿ. ಈಗ ನಾವು ಬರೋದು ಫಸ್ಟ್ ಫ್ಲೋರ್. ಕೆಳಗಡೆ ಲಿವಿಂಗ್ ರೂಮು ಪ್ಲಸ್ ಕಿಚನ್, ಒಂದು ಕಾಮನ್ ಟಾಯ್ಲೆಟ್, ಒಂದು ಪೂಜಾ. ಹಂಗೆ ಫಸ್ಟ್ ಫ್ಲೋರ್ ಬಂದ್ರೆ ನಿಮ್ಗೆ 2 ಯೂನಿಟ್, 2 ರೂಮ್ ಇದೆ. ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ವಿತ್ ಬಾಲ್ಕನಿ. ಬನ್ನಿ, ಇದು ಅಷ್ಟೇ ಕಂಪ್ಲೀಟ್ ಟೀಕ್ ಫಿನಿಶಿಂಗ್ ವಿತ್ ವಾಟರ್ ಪ್ರೂಫ್ ಒಂದು ರೂಮ್ದು. ಬನ್ನಿ, ಇದು ಅಟ್ಯಾಚಬಲ್ ಕಾಟ್. ಅದಕ್ಕೂ ಬ್ಯಾಕ್ ಗ್ರೌಂಡ್ ಅಲ್ಲಿ ಸಾಕಷ್ಟು ಡಿಸೈನ್ ತರ ಮಾಡಿ ನಿಮ್ಗೆ ಬೇಕಾಗಿರುವಂತ ವಸ್ತುಗಳು ಇಡಕ್ಕೆ, ಮೊಬೈಲ್ ಫೋನು, ಚಾರ್ಜರು, ಮತ್ತೆ ಹಾಗೆ ಮುಂದೆ ಬಂದ್ರೆ ಇದಕ್ಕೂ ನಿಮಗೆ ಕ್ಯಾಬಿನೆಟ್ಸ್, ವಾರ್ಡ್ರೋಬ್ಸ್ ಕಂಪ್ಲೀಟ್ ಇದೆ. ಮೇಲ್ಗಡೆ ಸ್ಟೋರೇಜ್ ಕೆಪಾಸಿಟಿ ಇದೆ. ಮತ್ತೆ ಇದು ಸ್ಲೈಡಿಂಗ್, ಸಾಕಷ್ಟು ಸ್ಟೋರೇಜ್ ಕೆಪಾಸಿಟಿ ಇದೆ ವಿತ್ ಎಲ್ಲ ಡ್ರಾಯರ್ಸ್ ಇದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವುಡ್ ವರ್ಕ್ಸ್ ಎಲ್ಲ. ಇದು ಒಂದು ಮಾಸ್ಟರ್ ಬೆಡ್ರೂಮ್, ಇದಕ್ಕೆ ಒಂದು ಬಾಲ್ಕನಿ ಇದೆ. ಇದು ಸಹ ನಿಮ್ಗೆ ಟೀಕ್ ಫಿನಿಶಿಂಗ್ ಬರುತ್ತೆ, ಡೋರು ವಿತ್ ವಾಟರ್ ಪ್ರೂಫ್. ಇದು ಕಂಪ್ಲೀಟ್ ಬ್ಯೂಟಿಫುಲ್ ವ್ಯೂ, ಯಾವುದೇ ರೀತಿ ನಿಮ್ಗೆ ಫ್ರಂಟ್ ಡಿಸ್ಟರ್ಬೆನ್ಸ್ ಇಲ್ಲ. ಗಾಳಿ, ಬೆಳಕು ಮತ್ತೊಂದು ತುಂಬಾ ಚೆನ್ನಾಗಿದೆ ಇಲ್ಲಿ. ಇದು ರೋಡ್ ವ್ಯೂ, 30 ಫೀಟ್ ರೋಡ್ ವ್ಯೂ ಬರುತ್ತೆ. ಹಾಗೆ ಬನ್ನಿ, ಇದಕ್ಕೊಂದು ಅಟ್ಯಾಚ್ ಇದೆ. ಇದಕ್ಕಿನ್ನು ನಿಮಗೆ ಬೇಕಾಗಿರುವಂತದ್ದು ಕಮೋಡು, ವಾಲ್ ಮಿಕ್ಸರ್, ಶವರು ಎಲ್ಲ ಅನುಕೂಲ ಮಾಡಿಕೊಡಕ್ಕಾಗುತ್ತೆ. ಹಾಗೆ ಬನ್ನಿ, ಇದು ಇನ್ನೊಂದು ರೂಮು. ಇದು ಇನ್ನೊಂದು ರೂಮ್, ಸೇಮ್ ಆಸ್ ಇಟ್ ಇಸ್ ಡ್ರೆಸ್ಸಿಂಗ್ ಟೇಬಲ್ ವಿತ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಮತ್ತೆ ಸ್ಟೋರೇಜ್ ಕೆಪಾಸಿಟಿ, ಮತ್ತೆ ಸೀಲಿಂಗು ಅಷ್ಟೇ ಕಂಪ್ಲೀಟ್ POP ಅಲ್ಲಿ ಮಾಡಿ ತುಂಬಾ ಎಲಿಗೆಂಟ್ ಆಗಿ ಮಾಡಿದ್ದಾರೆ. ಇದಕ್ಕೂ ಸಹ ಒಂದು ಅಟ್ಯಾಚ್ ಇದೆ. ಇದರಲ್ಲಿ ನಿಮಗೆ ಗೀಸರ್ ಫಿಟ್ಟಿಂಗ್ಸ್, ಶವರು ಪ್ರತಿಯೊಂದು ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ. ಕಮೋಡು ಪ್ರತಿಯೊಂದು ಆಗುತ್ತೆ. ಬನ್ನಿ, ಇವಾಗ ಸೆಕೆಂಡ್ ಫ್ಲೋರ್. ಕಂಪ್ಲೀಟ್ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಮಾಡಿರುವಂತದ್ದು ಸ್ಟೇರ್ ಕೇಸ್, ರೇಲಿಂಗ್ಸ್, ಹಾಗೆ ಗ್ರೆನೈಟ್ ಫ್ಲೋರಿಂಗ್ಸ್. ಇದು ಸೆಕೆಂಡ್ ಫ್ಲೋರ್. ಇದರಲ್ಲಿ ಒಂದು ರೂಮ್ ಇದೆ. ಓಕೆ, ಒಂದು ರೂಮ್ಗೆ ಇದಕ್ಕೂ ಅಟ್ಯಾಚ್ ಕೊಟ್ಟಿದ್ದಾರೆ. ಆಮೇಲೆ ಇದು ಲಿಫ್ಟ್, ಇದು ಲಿಫ್ಟ್ ಪ್ರಾವಿಷನ್ ಮಾಡಿದ್ದಾರೆ. 3 ಪ್ಯಾಸೆಂಜರ್ ಕೆಪಾಸಿಟಿ ಲಿಫ್ಟ್. ಇದೊಂದು ರೂಮ್ ಇದೆ. ಈ ರೂಮ್ ಸೇಮ್ ಎಲ್ಲ ಪ್ರತಿಯೊಂದಕ್ಕೂ ಒಂದು ಡ್ರೆಸ್ಸಿಂಗ್ ಟೇಬಲ್, ಸ್ಟೋರೇಜ್ ಕೆಪಾಸಿಟಿ, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಡಿಟ್ಯಾಚಬಲ್ ಕಾಟ್, ಇದು ಕಾಟು. ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಇದೆ. ಪ್ರತಿಯೊಂದು ನಿಮ್ಗೆ ಅರೇಂಜ್ಮೆಂಟ್ ಮಾಡಿಕೊಡಕ್, ಶವರ್ ಆಗ್ಲಿ, ಕಮೋಡು, ವಾಲ್ ಮಿಕ್ಸರ್, ವಾಶ್ ಮೆಷಿನ್ ಎಲ್ಲ ಪ್ರಾವಿಷನ್ ಮಾಡಿಕೊಡ್ತೀವಿ. ಹಾಗೆ ಬನ್ನಿ, ಪ್ರತಿಯೊಂದು ಡೋರ್ಸು ಟೀಕ್ ಫಿನಿಶಿಂಗ್ ವಿತ್ ವಾಟರ್ ಪ್ರೂಫ್. ಇದು ಬಂದು ನಿಮಗೆ 3 in 1 ತರ ರೂಮ್ ಮಾಡ್ಕೊಡ್ಬಹುದು. ಒಂದು ಜಿಮ್ ಪ್ರಾವಿಷನ್ ಮಾಡ್ಕೋಬಹುದು, ಅಥವಾ ನಿಮಗೆ ಹೋಮ್ ಥಿಯೇಟರ್ ಮಾಡಬಹುದು, ಆರ್ ಎಲ್ಸ್ ನಿಮ್ಗೆ ಯಾವುದೇ ಯುಟಿಲೈಸೇಷನ್ ಬೇಕು ಅಂದ್ರೂ ಇದನ್ನ ನೀವು ಯೂಸ್ ಮಾಡ್ಕೋಬಹುದು. ಇದಕ್ಕೆ ತುಂಬಾ ದೊಡ್ಡದಾಗಿ ಒಂದು ವ್ಯೂ ಕೊಟ್ಟಿದ್ದಾರೆ. ಕಂಪ್ಲೀಟ್ ವೆಂಟಿಲೇಷನ್, ಗಾಳಿ, ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ. ಇದು ಬ್ಯೂಟಿಫುಲ್ ವ್ಯೂ. ಅಗೇನ್ ಒನ್ಸ್ ಅಗೇನ್ JP ನಗರ 8th phase 2nd block BDA ಪ್ರಾಪರ್ಟಿ ಅಂಡ್ ಫೇಸಿಂಗ್ ಈಸ್ಟ್ ಅಲ್ಲಿ ಇದೆ. ಇದು ಬಹಳ ಒಳ್ಳೆ ಲೊಕೇಶನ್, ಪ್ರೈಮ್ ಲೊಕೇಶನ್, ಕನೆಕ್ಟಿವಿಟಿ ಟುವರ್ಡ್ಸ್ ನಿಮಗೆ ಮೆಟ್ರೋ,
ಬೇರೆದೇ ಟ್ರಾನ್ಸ್ಪೋರ್ಟ್, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಪ್ರತಿಯೊಂದಕ್ಕೂ ಹತ್ರ ಇದೆ ಇದು. ಪ್ರೈಸ್ ವೈಸ್ 1.95 CR ಹೇಳ್ತಾರೆ, ನೆಗೋಷಿಯಬಲ್ ಇದೆ. ಬನ್ನಿ. ವೀಕ್ಷಕರೇ, ಇಲ್ಲಿ ಕೂಡ ಒಂದು ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಇಲ್ಲಿ ಕೂಡ ಇಟ್ಕೋಬಹುದು. ಪಾಯಿಂಟ್ ಇದೆ, ಇನ್ಲೆಟ್ ಔಟ್ಲೆಟ್ ಎರಡಕ್ಕೂ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಮತ್ತೆ ಇದಕ್ಕೂ ಮೇಲೆ POP ಮಾಡಿ ಸೀಲಿಂಗ್ ಮಾಡಿದ್ದಾರೆ. ಪ್ರತಿ ಒಂದು ಫ್ಲೋರು, ಪ್ರತಿ ಒಂದು ಸೀಲಿಂಗ್ ಕೂಡ POP ಮಾಡಿ ಬಹಳ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಇಂಟೀರಿಯರ್ ಡಿಸೈನ್. ಹಾಗೆ ಆರ್ಕಿಟೆಕ್ಟ್ ಆಫ್ ದ ಬಿಲ್ಡಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ನೋಡಿರೋ ತರ ಎಲ್ಲ ಸ್ಕ್ರಾಚ್ ಪೇಂಟ್ಸ್ ಆಗ್ಲಿ ಪ್ರತಿಯೊಂದು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹೀಗೆ ನಾ ಹೇಳ್ತಿರುವಾಗ ಪಾರ್ಕಿಂಗ್ ಇಂದ ಹಿಡಿದು ಅಪ್ ಟು 3rd ಫ್ಲೋರ್ ವರೆಗೂ ನಿಮ್ಗೆ ಲಿಫ್ಟ್ ಪ್ರಾವಿಷನ್ ಇದೆ. ಹಾಗೆ ಮುಂದಕ್ಕೆ ಬನ್ನಿ, ಇದು ಸ್ಟೇರ್ ಕೇಸ್ಗೆ ಹೋಗ್ತಾ ಇರೋದು ಇವಾಗ. ಸೊ ಗ್ರೌಂಡ್ ಫ್ಲೋರು ನಿಮ್ಗೆ ಒಂದು ದೊಡ್ಡ ಹಾಲ್ ಇದೆ, ಮತ್ತೆ ಕಿಚನ್, ಪೂಜಾ, ಒಂದು ಯುಟಿಲಿಟಿ, ಮತ್ತೆ ಹಂಗೆ ಫಸ್ಟ್ ಫ್ಲೋರ್ ಬಂದ್ರೆ ಒಂದು 2 BHK, ಸೆಕೆಂಡ್ ಫ್ಲೋರ್ ಅಲ್ಲಿ ಒಂದು ರೂಮು ಪ್ಲಸ್ ಅಲ್ಲಿ ಒಂದು ಜಿಮ್ ಪ್ಲಸ್ ಯುಟಿಲಿಟಿ ಟೈಪ್ ನೀವು ಯಾವ್ದನ್ನ ಯೂಸ್ ಮಾಡ್ಕೋಬಹುದು, ಅದನ್ನ ಹೋಮ್ ಥಿಯೇಟರ್ ಆ ತರ. ಹಾಗೆ ಬನ್ನಿ, ಇದು MS ಮಾಡಿರೋದಂಥದ್ದು ಗೇಟು, ಟೆರಸ್ಗೆ ಎಂಟ್ರೆನ್ಸ್ ಇದು. ಬನ್ನಿ, ಬಹಳ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ಈ ಕಡೆಗೆ ನಾವು ಕ್ಲಾತ್ಸ್ ಡ್ರೈ ಮಾಡ್ಕೊಳಕ್ಕೆ ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ. T-ಆಂಗಲ್ ಎರಡು ಕಡೆ ಇಟ್ಟಿದ್ದಾರೆ, ನೋಡ್ಬೋದು ನೀವು. ಬಹಳ ಚೆನ್ನಾಗಿ ಅದ್ಭುತವಾಗಿದೆ ವ್ಯೂ ಇದು. ಅದು ಮೇನ್ ರೋಡ್. ಇದು ನಮ್ಮ RV ಇಂಜಿನಿಯರಿಂಗ್ ಕಾಲೇಜ್, ಅದಕ್ಕೆ ತುಂಬಾ ಹತ್ರ. ಒಳ್ಳೆ ಈಗ ಈ ಕಡೆ ನಮ್ಮ KSIT ಕಾಲೇಜ್ ಹತ್ರ, ಕನಕಪುರ ರೋಡ್ ಬಹಳ ಹತ್ರ. ಸೆಂಟರ್ ಪಾಯಿಂಟ್ ಈ ಕಡೆ ಬನ್ನರ್ಘಟ್ಟ ರೋಡ್ಗೂ ಇದೆ, ಈ ಕಡೆ ಕನಕಪುರ ರೋಡ್ಗೂ ಇದೆ. ಹಾಗಾಗಿ ಒಳ್ಳೆ ಪ್ರೈಮ್ ಲೊಕೇಶನ್ ಅಲ್ಲಿ ಪ್ರಾಪರ್ಟಿ ಸಿಚುವೇಶನ್ ಇದೆ, ಇದು ಸಿಚುವೇಟ್ ಆಗಿದೆ. ಸಾರಿ, ಬನ್ನಿ. ಇಲ್ಲಿ ಒಂದು ಸಣ್ಣದಾಗಿ ಒಂದು ಜಾಗ ಮಾಡಿದ್ದಾರೆ, ಸೊ ದಟ್ ಅದೇ ಮೇಲ್ಗಡೆ ಒಂದು ಟ್ಯಾಂಕ್ ಇಡಕ್ಕೆ ಪ್ರಾವಿಷನ್ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಬಟ್ಟೆ ನಾವು ಬೇಕು ಅಂದ್ರೆ ಒಕ್ಕೋಬಹುದು, ಅದಕ್ಕೊಂದು ಚಿಕ್ಕದಾಗ ಒಂದು ಕಲ್ಲು ಹಾಕಿ ಅದಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಬ್ಯೂಟಿಫುಲ್ ವ್ಯೂ ನೀವು ನೋಡ್ಬೋದು. ಈ ಕಡೆ ಕೂಡ ಎಲ್ಲಾ ಕಡೆ ಸಾಕಷ್ಟು ಕನ್ಸ್ಟ್ರಕ್ಷನ್, 99% ಎಲ್ಲ ಕನ್ಸ್ಟ್ರಕ್ಷನ್ ಆಗಿರೋದು. ಯಾವುದು ಅಂಡರ್ ಡೆವಲಪ್ಮೆಂಟ್ ಇಲ್ಲ, ಎಲ್ಲ ಕಂಪ್ಲೀಟ್ ಡೆವಲಪ್ಡ್ ಏರಿಯಾ. ಮೋರ್ ಓವರ್ BDA ಪ್ರಾಪರ್ಟಿ. ಇದು 1.95 CR ಕೋಟ್ ಮಾಡ್ತಾ ಇದ್ದಾರೆ.